ಬಿಡ ಒಳ್ಳೆ ನಾನು ವಾಯ್ಸ್ ಕೇಳ್ತಾ ಇದೆಯಲ್ಲ ಸಾಕು ಇಲ್ಲಿ in this session we are going to discuss about exercise 3.2 ಅಲ್ಲಿ pair of linear equation in 2 level ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಪೇರ್ ಇದೆ ಒಂದು ಪೇರ್ ಅಲ್ಲಿ form the pair of linear equation in the following problems ಅಂತ ಕೊಟ್ಟಿದ್ದಾರೆ ಆ equation ಅನ್ನು ನೀವು ಏನು ಮಾಡಬೇಕಾಗುತ್ತೆ they are asking you to form the linear equation ಅಂತ student of 10th student of 10 students listen 10 students of class 10 they are telling 10 students of class 10 took part in mathematical quiz ಎಷ್ಟು ಜನ ಇದ್ದಾರೆ 10 students 10 standard students ಎಷ್ಟು ಜನ ಇದ್ದಾರೆ 10 members ಇದ್ದಾರೆ if the number of girls is 4 more than the number of boys girls ಎಷ್ಟು ಜನ ಇದ್ದಾರೆ 4 number of girls is 4 more than the number of boys ಅಂದ್ರೆ girls ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ so let's say x girls ಏನು ಅನ್ಕೊಂಡ್ಬಿಡೋಣ let's say girls will be x boys ಏನು ಅನ್ಕೊಳ್ಳೋಣ ಇಲ್ಲಿ y ಅವ್ರೇನು ಹೇಳ್ತಾರೆ the number of girls will be 4 more than that of boys number of boys ಹೌದಾ ಕೊಟ್ಟಿದ್ದಾರೆ find the number of boys and girls took place in that quiz question ಅರ್ಥ ಆಯ್ತಾ they are saying 10 students of class 10 took part in the mathematics quiz 10 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ if the number of girls is 4 more than for example ನನ್ನ ಬೆಲೆ 10 ರೂಪಾಯಿ ಇದೆ ಅಂದ್ರೆ ಇವಳ ಬೆಲೆ ಎಷ್ಟಾಗುತ್ತೆ 4 more so 14 ಆಗುತ್ತಲ್ಲ ಸೊ ನಿನ್ ಬೆಲೆ ಎಷ್ಟಾಗುತ್ತೆ 14 ಆಗುತ್ತೆ ಸೊ ಇಲ್ಲಿ ಹೆಂಗ್ ಬರೆಯೋದು ಇಲ್ಲಿ x ಅನ್ನೋದು ಹುಡುಗಿಯರ ವ್ಯಾಲ್ಯೂ ಎಷ್ಟಾಗಿದೆ 4 ಜಾಸ್ತಿ ಇದೆ ತಾನೆ ಗರ್ಲ್ಸಿನ ವ್ಯಾಲ್ಯೂ ಅಲ್ಲಿ ಬಾಯ್ಸಿನ ವ್ಯಾಲ್ಯೂನ ಕಳೆದ್ರೆ 4 ಬರುತ್ತಾ ಹೇಗೆ ಬರೀಬಹುದು ಈಕ್ವೇಷನ್ ಕ್ಯಾನ್ ವಿ ನೀನ್ ನನ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿನ್ ವ್ಯಾಲ್ಯೂ ಅಲ್ಲಿ ನನ್ನ ವ್ಯಾಲ್ಯೂನ ಕಳೆದ್ರೆ ತಾನೇ ಗೊತ್ತಾಗುತ್ತೆ ಹೌದಾ ಸರಿ ಇದೆಯಾ ಸರ್ ಒಂದೇ ಈಕ್ವೇಷನ್ ಸಿಗ್ತಲ್ಲ ಇನ್ನೊಂದು ಹೇಳಿ another one is x plus y is equal to 10 so this is equation 1 this is 1 to ಏನು ವೇರಿ ಮಾಡಿದ್ರೆ ನಡೆಯುತ್ತೆ ಇದನ್ನ ಅಷ್ಟಕ್ಕೆ ಬಿಡಿ ಅಂತ ಹೇಳ್ತಿರಲ್ಲ they are asking you to find the equation but we proceed and ಅಷ್ಟಕ್ಕೆ ಇದಕ್ಕೆ ಸೊಲ್ಯೂಷನ್ ಬಂತು ಬಟ್ ಆನ್ಸರ್ ಕಂಡುಹಿಡಿಬೇಕಲ್ಲ ಆನ್ಸರ್ ಕಂಡುಹಿಡಿಯೋದಕ್ಕೆ ಗ್ರಾಫಿಕಲಿ ಹೋಗ್ತೀರಾ ಸಿಂಪಲ್ ಏನ್ ಮಾಡ್ಬಿಡೋದು ಗ್ರಾಫಿಕಲಿ ಹೋಗೋ ಟೈಮ್ ಇಲ್ಲ ಆಗುತ್ತೆ ಅಂದ್ರೆ ಸಬ್ಟ್ರಾಕ್ಟ್ ಎಲಿಮಿನೇಷನ್ ಅಲ್ಲ ಸರಿ ಎಲ್ಲ ಆಡ್ ಮಾಡಿದ್ರೆ ಸಾಕು ಎಲಿಮಿನೇಷನ್ ಬೇಡ ಆಡ್ ಮಾಡಿ ಸಾಕು ಇದೆರಡು ಹೋಯ್ತಾ 2x is equal to 14 x is equal to 7 ಅಂದ್ರೆ ಇದನ್ನ x ಗೆ ಇಲ್ಲಿಗೆ ಹಾಕಿದ್ರೆ y ಎಷ್ಟಾಗುತ್ತೆ 7 minus y is equal to 4 y is equal to 7 minus 4 y is equal to 3 y ಅಂದ್ರೆ ಯಾರು ಬಾಯ್ಸ್ ಅಲ್ಲ ಬಾಯ್ಸ್ ಇಂದ ಗರ್ಲ್ಸ್ ಎಷ್ಟು ಜನ ಜಾಸ್ತಿ ಇದ್ದಾರೆ 4 3 ಆದ್ಮೇಲೆ 3 ಮತ್ತೆ 7 ಕಂಪೇರ್ ಮಾಡಿದ್ರೆ ಎಷ್ಟಾಯ್ತು 3 ಕಂಪೇರ್ ಮಾಡಿದ್ರೆ 7 is 4 more than ಅಲ್ಲ ಸರಿ ಇದಲ್ಲ ಆನ್ಸರ್ ಗರ್ಲ್ಸ್ ಎಷ್ಟು ಜನ ಇದ್ದಾರೆ 7 ಬಾಯ್ಸ್ 3 ಅವಿಬ್ಬರನ್ನ ಆಡ್ ಮಾಡಿದ್ರೆ 10 ಸರಿ ಇದಲ್ಲ ಈ ತರ ನಾವೇನ್ ಮಾಡ್ತಾ ಹೋಗ್ತೀವಿ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿ ಅಂತ ಏನು ಕೇಳಿಲ್ಲ ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ಅದೇ ತರ 5 pencil and 7 pens together ಏನದು 5 pencils ಏನು ಕೇಳ್ತಿದ್ರೆ 5 pencils and 7 pencils ಗೆ ನಾನು they are telling that 5 pencils second equation is ಏನಂತ ಹೇಳ್ತೀವಿ ಇಲ್ಲಿ 5 pencils ಗೆ ಅನ್ಕೊಳ್ಳಿ x ಅದಾದ್ಮೇಲೆ ಮತ್ತೆ ನಾನು ಕೊಟ್ಟಿನಪ್ಪ ಪೆನ್ನಿಗೆ ಎಷ್ಟು ಕೊಟ್ಟಿಯಾನೆ y ಅನ್ಕೋ they are telling that 5 pencils and 7 pens 5 pencil ಅಂದ್ರೆ x ಅಲ್ಲ ಪ್ಲಸ್ 7 pen ಅಂದ್ರೆ y ಅಲ್ಲ ಅದೆರಡು ಕೂಡ ಎಷ್ಟು ಬರುತ್ತಂತೆ ಅದೆರಡು ಪರ್ಚೇಸ್ ಮಾಡಿದ್ರೆ ಎಷ್ಟು ದೇ ಸೆಲ್ಲಿಂಗ್ ದಿಸ್ ಆಸ್ rupees 50 rupees ಅನ್ನು ಬರ್ಕೋಬೇಡ ಮೆಥನ್ whereas 7 pencil plus 5 pens together is going to cost rupees 46 ಇದೆಲ್ಲ ಈಕ್ವೇಷನ್ ಕೊಟ್ಟಿರೋದವನು ಇದು ಈಕ್ವೇಷನ್ 1 ಅಂತ ಆಯ್ತು ಈಕ್ವೇಷನ್ 2 ಅಂತ ನೀವು ಬರ್ಕೊಳ್ತೀರಾ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ವಾಟ್ ವಿ ಗಾಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ
ಅವೆಲ್ಲ ಮಾಡೋದು ಬೇಡ, ಯಾರು ಒಂದ್ ಮಾಡಿ ಸಾಕಿಲ್ಲ. ಏನ್ ಮಾಡ್ತಿದ್ರಲ್ಲಿ, ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಇಂಟು ಎ ಸ್ಟ್ಯಾಂಡರ್ಡ್ ಒನ್. ಇಲ್ಲಿ ಏನ್ ಮಾಡ್ತಿದೀವಿ, ಹಾಗೆ ಮಾಡೋಣ, ಒಳ್ಳೆದಾಗೆ ಮಾಡ್ಬೇಕಾಗತ್ತೆ. ಇಂಟು 5 ಎಕ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ಕೊಳ್ಳಿ. ಇಂಟು 7 ಇಂಟು 5 ಮಾಡಿ, ಸರಿನಾ? 7 5s are 7 7s are minus 7 5s are 350, ಸರಿನಾ? is equal to, ಸರಿ ಇದೆಲ್ಲ 50 ನ ಈ ಕಡೆ ತಗೊಂಡ್ರೆ -50 +50 ಈ ಕಡೆ ಬಂದ್ರೆ -50 ಅಲ್ವಾ? ಹಾಗಾಗಿ ಹತ್ರ ಬಂದೆ. ಅದಾದ್ಮೇಲೆ 7 5s are 35 x plus 5 5s are 25 y minus 5 6s are 30 carry 5 4s are 20 plus 3 ಸರಿ ಇದೆಯಾ? ಇವಾಗ ಸಬ್ಟ್ರಾಕ್ಟ್ ಮಾಡ್ಬೇಕಲ್ಲ, ಹೌದಾ? ಇದೆರಡು ಹೋಯ್ತು. ಇಲ್ಲಿ ಪ್ಲಸ್ ಇದ್ದಿದ್ರೆ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಅವಾಗ ಏನಾಯ್ತು ಇಲ್ಲಿ 44y ಮತ್ತೇನು ಎಷ್ಟು ಬರುತ್ತೋ ಕಳೆದ್ರೆ 120 is equal to 0. y is equal to 120 divided by 44. y is equal to ಎಷ್ಟು ಬಂತು, ಸಿಂಪ್ಲಿಫೈ ಮಾಡಿ. ಇಲ್ಲಿ 22 ಬಂತ, 2 6 are 12 0, 2 11s are 2 30s are 30 by y ಎಷ್ಟು ಬಂತು, 30 by 11. ದಟ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಇನ್ನು ಸಿಂಪ್ಲಿಫೈ ಮಾಡಬಹುದು, ಸಾಕಷ್ಟೇ ಕೇಳ. ಹಾಗಾದ್ರೆ ಎಷ್ಟು ಎಕ್ಸ್ ಎಷ್ಟಕ್ಕೆ ಬರುತ್ತೆ, ಇದನ್ನ ಇದಕ್ಕೆ ಹಾಕೋದು, ಇಲ್ಲಿ ಹಾಕೋದು, ಎಲ್ಲಿ ಹಾಕಿದ್ರು ಅದೇ ಬರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀರಿ, ಇಲ್ಲಿ 5x plus 7y is equal to 50 ಹಾಕೋಣ. ಜಾಸ್ತಿ ಬಂತಾ, ಇಲ್ಲಿ ತಪ್ಪು ಓಲಿ ಏನು ಮಾಡಕ್ಕಾಗಲ್ಲ. 24 ಸರಿ 24, ಇಲ್ಲಿ 24. ಇಲ್ಲೇನಾಯ್ತು, ಎಷ್ಟು ಬರುತ್ತೆ ಅವಾಗ, ಎಷ್ಟು ಬರುತ್ತೆ ಅವಾಗ, 2 ಏನಾಗುತ್ತೆ, 12 by 24 ಸರಿ ಇದೆಯಾ? ಇದು 12 10s ಅವಾಗ ಏನಾಯ್ತು, ಸರಿನಾ? 5 ಬರುತ್ತಾ, ಸರಿ ಇದೆಯಾ? ಸೊ y is ಕೂಡ ಎಷ್ಟು ಬಂತು, 5. ಆ y ನ ಇಲ್ಲಿ ಹಾಕ್ಬೇಕು, ಇಲ್ಲಿಗೆ ಹಾಕ್ಲಾ, is equal to 15 ನಾ, 5 into x ಇದು ಆ ಕಡೆ ಹೋಯ್ತು ಅಂದ್ರೆ 5x is equal to 15 ನಾ, x is equal to 3. ದಿವ್ಯಾ ಅಲ್ಲ ವಿದ್ಯಾ ಅಲ್ವಾ, ನೀವು ನನ್ನ ಜೊತೆ ಏನ್ ಹೇಳ್ತಿರ್ತಾನೋ ಅದನ್ನ ರಿಪೀಟ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಗೊತ್ತಾಯ್ತಾ? ಅದಕ್ಕೆ ಇಸ್ ಇಟ್ ಓಕೆ? ಬಂತಲ್ಲ ಆನ್ಸರು? ಈ ತರ ಅವ್ರೇನು ಆನ್ಸರ್ ಕೇಳಿಲ್ಲ, ಬಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ x ಅಂದ್ರೆ ಯಾರು, ಸರಿನಾ? ಇಲ್ಲಿ x ಅಂದ್ರೆ ಯಾರು, ಇಲ್ಲಿ ಪೆನ್ಸಿಲ್ ನೋಡೋಣ. ಇಲ್ಲಿ x ಅಂದ್ರೆ ಪೆನ್ಸಿಲ್ ತಾನೆ. 5 into 3 plus 7 into y ಅಂದ್ರೆ ಎಷ್ಟಪ್ಪ, 5. ದಟ್ ಶುಡ್ ಬಿ 50 ಅಲ್ಲ. 15 plus 35 that is equal to 50. 50 is equal to 50. ಸರಿ ಇದೆಲ್ಲ? ಸೊ x ಮತ್ತೆ y ವ್ಯಾಲ್ಯೂ, ಪೆನ್ಸಿಲ್ ಮತ್ತೆ ಪೆನ್ ನ ಬೆಲೆ ಏನ್ ಬಂದಿದೆ, ದಟ್ ಈಸ್ ಪರ್ಫೆಕ್ಟ್ ಇದೆ. ಹೌದಾ? ಅರ್ಥ ಆಗ್ತಿದ್ಯಾ? ಈ ತರ ನಾವೇನ್ ಮಾಡ್ತಾ ಹೋಗ್ತೀವಿ, ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇದು ಒಂದು ವೆರೈಟಿ. ಸರಿನಾ? ಮಾಡ್ಬೋದಲ್ಲ, ಕಷ್ಟ ಇಲ್ಲಲ್ಲ? ಕಷ್ಟ ಇದೆಯಾ? ಒಂಚೂರು ಹೆಚ್ಚು ತಪ್ಪಿದ್ರೆ ಹೋಯ್ತು. ಸರಿ, ಆಮೇಲೆ ಮತ್ತೇನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸೆಕೆಂಡ್ ಅಲ್ಲಿ? Comparing the ratios. On comparing the ratios, that is A1 by A2, B1 by B2 and C1 by C2, they are asking us to find whether they are intersecting at a point or parallel or coincidence. ಹೌದಾ? ಏನ್ ಫಾರ್ಮುಲಾ ಅದು, ಸಕ್ಸೇನಾ? ax plus by plus c is equal to 0 ಸ್ಟ್ಯಾಂಡರ್ಡ್ ಅಲ್ವಾ? ಅಲ್ಲೇನ್ ಮಾಡ್ತೀರಾ, A1 by B1 by C1 by ಇದು ನಿಮಗೆ ರೇಷಿಯೋ ಚೆಕ್ ಮಾಡಿ ಅಂತ ಹೇಳ್ಯಾರ. ಎಲ್ಲಾದ್ರ ಮಧ್ಯೆ ಇಲ್ಲಿ is equal to ಇಲ್ಲಿ is equal to ಇತ್ತು ಅಂದ್ರೆ ಏನರ್ಥ, if you have is equal to and is equal to then that is coincident lines and infinitely ಸರ್ ಇದು ಈಕ್ವಲ್ ಇದೆ ಸರ್, ಇದು ಈಕ್ವಲ್ ಇಲ್ಲ, ನೋ ಸೊಲ್ಯೂಷನ್.
ಇದು ಈಕ್ವಲ್ ಇಲ್ಲ ಸರ್, ಇದು ನಾನು ನೋಡಲ್ಲ. ಈಸ್ ನಾಟ್ ಈಕ್ವಲ್ ಅಂತ ಬಂತು ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ ಅಂತ. ಇದನ್ನ ಗೊತ್ತಾಗಿದ್ದೀರಾ? ನೆನಪಿದೆ, ವೆರಿ ಗುಡ್. ಅಲ್ಲಿ ಯಾವ್ದೊಂದು ಕೊಟ್ಟಿದ್ದೇನೆ. ಐ ಫೀಲ್ ದಟ್ ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೆಕೆಂಡ್ ಮೇನ್ ಅಲ್ಲಿ ಥರ್ಡ್ ಒನ್ 6x minus 3y plus 10 is equal to 0. That is 2x minus y plus 9 is equal to 0 ಅಂತ ಇದೆ. Now observe here. A ಅಂತಂದ್ರೆ 6 B ಅಂದ್ರೆ -3 ಅಲ್ವಾ? C ಅಂತಂದ್ರೆ ಸೊ A1 by A2 ನ ಬರಿಬೇಕಲ್ವಾ? ಈಗ A1 by A2 ಬರಿಬೇಕು ತಾನೆ? 6 by 2. B1 by B2 ಅಂದ್ರೆ -3 by -1. C ಅಂದ್ರೆ ಎಷ್ಟು? ಏನಿಲ್ಲ ಅಂದ್ರೆ ಪಕ್ಕದಲ್ಲಿ y ಪಕ್ಕ ಏನಿಲ್ಲ ಅಂದ್ರೆ ಹಾಗೆ ಬರ್ಕೊಂಡಿದ್ದೀರಾ. 10 by 9 ಅಂತ ಬರ್ಕೊಂಡ್ರಿ. ಇದೆರಡು ಈಕ್ವಲ್ ಇದೆಯಾ? ಓ ನೋಡಿ, 3 10 by 9. These two are equal, but this is not equal. ಈ ತರ ಬಂತು. ಇದೆರಡು ಪ್ಯಾರಲ್ ಪ್ಯಾರಲ್ ಲೈನ್ಸ್ ಅಂತ ಹೇಳ್ತಾರೆ. ಹೆಂಗೆ? ನಿಮಗೆ ಆ ರಿಲೇಷನ್ಸ್ ಗಳು ನೆನಪಿದ್ರೆ, ಹೌದಾ ಅಲ್ವಾ? ಪ್ಯಾರಲ್ ಲೈನ್ಸ್ ಬರುತ್ತೆ ಅಂತ. ಇದನ್ನ ನೀವು ವ್ಯಾಲ್ಯೂಸ್ ಹಾಕಿ ನೋಡಿ, ನಿಮಗೆ ಪ್ಯಾರಲ್ ಲೈನ್ಸ್ ಬರ್ತಾ ಹೋಗುತ್ತೆ ಅಂತ. ಗ್ರಾಫ್ ಹಾಕೋದಕ್ಕೆ ಏನು ಹೇಳಿಲ್ಲ. ಈ ತರ ನೀವು ಮಾಡ್ಬೋದಾ? ಕ್ಯಾನ್ ಯು ಸಾಲ್ವ್ ದಿಸ್? ರೇಷಿಯೋ ತಗೊಳ್ಳಿ, ಏನ್ ಬಂತು ನೋಡಿ. ಇದನ್ನ ನೆನ್ಪಿಟ್ಕೋಬೇಕು. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು. Shall we? Yes. ಅದೇ ತರ ನೀವು ಎರಡು ಕ್ವಶನ್ ಕೊಟ್ಟಿದ್ದಾರೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಡೂ ದಟ್. ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್ ಅನ್ನು ನೀವು ಮಾಡಿ. ಇನ್ನು ಎರಡು ಕ್ವಶನ್ ಇದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಸಾಲ್ವ್ ದಟ್. ಬಟ್ ಅಬ್ಸರ್ವ್ ಹಿಯರ್, ಆನ್ ಕಂಪೇರಿಂಗ್ ದ ರೇಷಿಯೋಸ್ ಅಗೇನ್, ಕನ್ಸಿಸ್ಟೆನ್ಸ್ ಆರ್ ಇನ್ಕನ್ಸಿಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. ದೇ ಆರ್ ಟೆಲ್ಲಿಂಗ್ ದಟ್ ವರ್ಡ್ಸ್. ಅಬ್ಸರ್ವ್ ಹಿಯರ್, ಕನ್ಸಿಸ್ಟೆನ್ಸ್. This is inconsistent. Consistent and inconsistent howda anta keltiyare. Observe here, the question is like this. This is third main and third question. Third main, third question. 3 by 2 x. What is that? 3 by 2 x. 5 by 3 y is equal to 7. 9x minus 10y is equal to 14 ಅಂತ ಇದೆ. ಅರ್ಥ ಆಯ್ತಾ? ಕನ್ಸಿಸ್ಟೆನ್ಸ್ ಅಂತಂದ್ರೆ ಏನು? ನಿಮಗೆ ಸೊಲ್ಯೂಷನ್ಸ್ ಗಳು ಬರಬೇಕು, ಅದಕ್ಕೆ ಕನ್ಸಿಸ್ಟೆನ್ಸ್ ಅಂತ ಕರೀತಾರೆ. ಒಂದಾದ್ರೂ ಸೊಲ್ಯೂಷನ್ ಬರಬೇಕು ಇಂಟರ್ಸೆಕ್ಟ್ ಆಗಿ, ಅಥವಾ ಇನ್ಫೈನೈಟ್ ಮೇಲೆ ಸೊಲ್ಯೂಷನ್. ಈ ತರ ಬಂದ್ರೆ ನಾವೇನ್ ಕರಿತೀವಿ? ಕನ್ಸಿಸ್ಟೆನ್ಸ್ ಅಂತ ಕರಿತೀವಿ. ಪ್ಯಾರಲಲ್ ಲೈನ್ ಗೆ ಇನ್ಕನ್ಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದು ನೋಡಿದಾಗ 3 by 2 ಅಂತ ಇದೆ, 5 by 3 ಅಂತ ಇದೆ, 7 ಅಂತ ಇದೆ. ಆರ್ ದೇ ಕನ್ಸಿಸ್ಟೆನ್ಸ್ ಆರ್ ನಾಟ್? Intentionally I took this one because A1 by A2 ಮಾಡ್ಬೇಕಲ್ಲ. A1 ಅಂದ್ರೆ ಎಷ್ಟಮ್ಮ? 3 by 2. A1 ಅಂದ್ರೆ 3 by 2 whole divided by 9. ಇಲ್ಲಿ ಎಷ್ಟಿದು? 9. 5 by 3 whole divided by -2. ಸರಿನಮ್ಮ? ಇಲ್ಲಿ ಇದನ್ನ ಈ ಕಡೆ ಕೊಂಡ್ರೆ ಟ್ರಾನ್ಸ್ಫರ್ ಮಾಡಿದ್ರೆ -7 is equal to 0, -14 is equal to 0 ಅಲ್ವಾ? -7 divided by -15. So what we can do this one? Observe, it's so simple for us. It's so simple. 9 by 1 ಅಂತ ಇದೆಯಲ್ಲ, ಮೇಲ್ ತಗೊಂಡ್ರೆ 1 by 9. ಸರಿನಾ? ಇಲ್ಲೂ 10 by 1 ಅಂತ ಇದೆ, ಮೇಲ್ ಹೋದ್ರೆ 1 by -10. ಇದನ್ನ ಏನು ಮಾಡೋದು ಬೇಡ, ಹಾಗೆ ಇಟ್ಕೊಳ್ಳೋಣ. ಅರ್ಥ ಆಯ್ತಾ? That is what it is. ಇಲ್ಲಿ 3 1s are 3, 3s are 9. So 1 by 6. 5 1s are 5 2s are -6 ಬಂತು. 1 by 2. ಸೊ ಯಾವ್ದಾದ್ರು ಈಕ್ವಲ್ ಇದೆಯಾ? ಮುಂದಿನ ನೋಡೋದು ಬೇಡ. ಇಸ್ ಇಟ್ ಕನ್ಸಿಸ್ಟೆಂಟ್? ಆ ತರ ವ್ಯಾಲ್ಯೂ ಇದ್ರೂ ಕೂಡ ನಿಮಗೇನ್ ಬರುತ್ತೆ? ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಸಿಗುತ್ತೆ. ಯಾವ ತರ ಸೊಲ್ಯೂಷನ್? ಯೂನಿಕ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ A1 by A2 is not equal to B1 by B2. ಇದನ್ನೇ ನಿಮ್ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಈ ತರ ಮಾಡ್ತೀವಿ. ಆ ತರ ಮತ್ತೇನಾದ್ರೂ ಕಷ್ಟ ಇದೆಯಾ? ಇನ್ನೊಂದು ನೀವು ಹೇಳ್ತೀರ ನನಗೆ, ನೀವೇನ್ ಹೇಳ್ತೀರ ಅದು ಬರಿತಾ ಹೋಗ್ತೀನಿ. I'm expecting you to do this one. 5x minus 3y is equal to 11, and 11 next one is minus 10x plus 6y is equal to minus 22. ಹೇಳ Sir, unique solution. Children told unique solution. Question ಬರುತ್ತೆ ಹೇಳಿದ್ಲು. Sir, ಇಲ್ಲ no solution. No solution ಅಂತ ಅವಳು ಹೇಳ್ತೀರಿ. Sir, no solution. ನೀನು ಹೇಳಪ್ಪ ನೀನೊಂದು.
ಇನ್ನೊಂದು ಉಳಿದಿದೆಯಲ್ಲ ಸರ್ ನೋ ಸೊಲ್ಯೂಷನ್ ಅಲ್ಲ ಸರಿ ಎಲ್ಲ ಸೊಲ್ಯೂಷನ್ Infinite ಸೊಲ್ಯೂಷನ್ minus 3 by 6 minus 11 by 22 ಸರ್ ಇನ್ಫೈನೈಟ್ಲಿ ಹೌದಾ 1 by minus 2 ಮೈನಸ್ ಹೌದಾ ಇಲ್ಲಿ 1 by minus 2 1 by ಮೈನಸ್ these are all equal ಅಲ್ಲ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಏಕೆ 5 1s 5 2s 3 1s 3 2s 1s ಎಲ್ಲ ಈಕ್ವಲ್ ಇದೆ ತಾನೆ 1 by minus 2 1 by minus 2 1 by minus 2 ಹಂಗಂದ್ರೆ ಏನಂತ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಹಂಗಂದ್ರೆ ಇನ್ಫಿನಿಟ್ಲಿ ಮೆನ್ಸುರೇಷನ್ ಹೌದು ಕನ್ಸಿಸ್ಟೆನ್ಸಿ ಅವನು ಕೇಳಿ ಕನ್ಸಿಸ್ಟೆನ್ಸ್ ಕನ್ಸಿಸ್ಟೆನ್ಸ್ they are going to form infinite mensuration because they are coincident line they are coincidence line ಇಷ್ಟು ವಿಚಾರ ಗೊತ್ತಾಯ್ತಲ್ಲ ಮಾಡಬಹುದಾ yes with next fourth main ಅಲ್ಲಿ ಏನು ಕೊಟ್ಟಿಯಾನೆ which of the following pair of equations are consistent or inconsistent if they are consistent then obtain the solution graphically ಅಂತಲೂ ಕೂಡ ಕೇಳಿ ಹೌದಾ ಅದು ಕನ್ಸಿಸ್ಟೆನ್ಸ್ ಆದ್ರೆ ಫೋರ್ತ್ ಮೇನ್ ಕ್ವಶನ್ ಕನ್ಸಿಸ್ಟೆನ್ಸ್ ಆದ್ರೆ ಇದನ್ನ ಬೇಡಲ್ಲ ನನಗೆ ಕನ್ಸಿಸ್ಟೆಂಟ್ ಆದ್ರೆ ಕನ್ಸಿಸ್ಟೆಂಟ್ ಅಂದ್ರೆ ಸೊಲ್ಯೂಷನ್ ಬರಬೇಕು ಕನ್ಸಿಸ್ಟೆನ್ಸ್ ಅಂದ್ರೆ ಸೊಲ್ಯೂಷನ್ ಬರಬೇಕು ಅಂತ ಫೋರ್ತ್ ಮೇನ್ ಅಲ್ಲ ಫೋರ್ತ್ ಮೇನ್ ಅಲ್ಲಿ ಏನಾಗ್ತಿದೆ ವಾಟ್ ಇಸ್ ದಟ್ ಫಸ್ಟ್ ಕ್ವಶನ್ ಫೋರ್ತ್ ಮೇನ್ ಅಲ್ಲಿ ಈಸಿಯೆಸ್ಟ್ ಒನ್ ಚೂಸ್ ಮಾಡ್ತಿದ್ರಾ ಆಯ್ತಮ್ಮ ಫಸ್ಟ್ ಒನ್ ಅಲ್ಲಿ ಶಿ ಟೋಲ್ಡ್ ದಟ್ ಏ ಬೇಡ ಅಲ್ಲೇ ಇದನ್ನ ನೋಡ್ತಿದ್ದಂಗೆ ಹೇಳ್ಬೋದು ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಏನಂತ ಫಾರ್ಮುಲಾ ಇದೆ ಇಲ್ಲಿ x plus y is equal to 5 ಇದೆ 2x plus 2y is equal to 10 ಇದೆ ಇದು ಕನ್ಸಿಸ್ಟೆನ್ಸ್ ಕನ್ಸಿಸ್ಟೆನ್ಸ್ ಸೊ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಹೆಂಗ್ ಹೇಳ್ತೀರಾ ಈ 1/2 1/2 1/2 ನೇ ಬರುತ್ತಲ್ಲ ಸರಿ ಇದೆಯಾ ತಪ್ಪು ನೋಡ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸರ್ ಅದು ಮೈನಸ್ ಬರ್ಕೊಂಡಿಲ್ಲ ಹೌದಾ ನೋಡಿ ಏನಾಗ್ತಿದೆ ಅಂತಂದ್ರೆ ಇದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಅದಕ್ಕೆ ಅವರು ಇದ್ರು ಅಂತ ಹೇಳಿ ಎಸ್ ಶಿ ಸೋ ಸ್ಮಾರ್ಟ್ ಅಲ್ಲ ಎಸ್ ಯು ಆರ್ ರೈಟ್ ಅವಳು ಹೇಳಿ ಸರಿ ನೀವು ನಾನು ಏನಕ್ಕೆ ಅಂತಂದ್ರೆ ಇದನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕು ತಂದಾಗ ನಿಮಗೆ ಏನ್ ಬರುತ್ತೆ ಯು ವಿಲ್ ಬಿ ಗೆಟಿಂಗ್ x plus y minus 5 is equal to 0 ಅದನ್ನ ನಾನು ನೋಡಿದೆ ಅಲ್ಲೆಲ್ಲ ಮಿಸ್ ಮಾಡ್ಕೊಂಡ್ರೆ ಇವಳು ಅಂತ ಸ್ಮಾರ್ಟ್ ಹುಡುಗಿ ಅಲ್ಲ ಸುಳ್ಳು ಹೇಳ್ತಾಳೆ ಕ್ಯಾನ್ಸಲ್ ಆಗುತ್ತೆ ಅನ್ಕೊಂಡಿದ್ರೆ ಬರೀ ಬರತ್ ಕ್ಯಾನ್ಸಲ್ ಮಾಡ್ಬೇಕಿತ್ತು ಸರ್ ಮೈನಸ್ ಸರ್ ಈ ಕಡೆ ತಗೊಂಡಾಗ ಅದು ಮೈನಸ್ ಆಗುತ್ತೆ ಸರ್ ಅದಕ್ಕೆ ಬರೀದೆ ಸರ್ ಮೈನಸ್ ಅಪ್ಪಿ ತಪ್ಪಿ ಅವನ ಏನಾದ್ರು ಮೈನಸ್ ಅಂತ ಕೊಟ್ಟಿದ್ದ ಅವಾಗ ಪ್ಲಸ್ ಆಗುತ್ತೆ ಸರ್ ಅವಾಗ ಹಾಕೊಂಡು ಆಯ್ತಕ್ಕ ಈಗ ಏನಿದು ಏನಾಗುತ್ತೋ ಗ್ರಾಫಿಕಲಿ ಹಾಕು ಅಂತ ಹೇಳ್ತೀಯನಲ್ಲ ಎಷ್ಟೊಂದು ಬರುತ್ತೆ ಅಲ್ಲ ಅವಾಗ ನೀವ್ ಹೆಂಗ್ ಗ್ರಾಫಿಕಲಿ ಮಾಡ್ಬೇಕು ಅಂತ ಅಲ್ಲ ಸರ್ ಮಾಡ್ಬೋದು ಗ್ರಾಫ್ ಹಾಕು ಅಂತ ಹೇಳ್ತಾ ಇದ್ದಾನೆ